ಚಿತ್ತೂರು ಶೆಟ್ರ ಮನೆ. ಓ ಶೆಟ್ಟಿಯರ. ಬರೀ ಹೊಟ್ಟೆ ತಿಪ್ಪು ಮಾತಾಡಬೇಡಿ ನೀವು. ಯಾಕೆ ನನ್ನ ಕಂಡ್ರು ಶೆಡ್ತಿರ ಕಣ್ಣಂಗ್ ಕಾಡ್ತಾ ಶೆಡ್ತಿಯರ್ ಹೆಂಗಿದ್ರೆ ಎದುರು ಕಾಣಿ. ಇವತ್ತಿದ್ದಾರೆಲ್ಲ ಶೆಡ್ತಿಯರೇ. ಹೆಂಗಿದ್ರ ಪಟ್ಟಿ ಸೀರೆ ಉಟ್ಕೊಂಡ ಮುಖಕ್ಕೆಲ್ಲ ಬಿಳಿ ಬಣ್ಣ ಹಾಕೊಂಡ ಮುಖಕ್ಕೆಲ್ಲ ಕೆಂಪು ಮಾಡ್ಕೊಂಡ ಹಣಿಗೊಂದು ಬೊಟ್ಟ ಹಾಕೊಂಡ ಬೊಗ್ಲಗೊಂದು ಬೊಗ್ಲು ಬಾವ ಹಾಕೊಂಡ ಕೈಗೊಂದು ಹುಚ್ಚರ ಪೆಟ್ಟಿಗೆ ಇಟ್ಕೊಂಡ ಅವ್ರಷ್ಟು ಮಾತಾಡ್ತಿರ್ತಾರಲ್ಲ ಮಾಡ್ರೆ ನಾವು ಹುಚ್ಚರ ಪೆಟ್ಟಿಗೆ ಅಂತ. ಅವ್ರ ಮನೆ ಹಬ್ಬಾಗ್ಲ ಕುತ್ಕೊಂಡ್ರೆ ಹೆಂಗ್ ಕಾತ್ರ ಒಳ್ಳೆ ಶ್ರೀದೇವಿ ಕುತ್ಕೊಂಡಂಗೆ ಕರಿದೇವಿ ಕುತ್ಕೊಂಡಾಗಂತಿಲ್ಲ. ಅದ್ ಕೇಳದ್ ನಿಮ್ಗೆ ಹೊಟ್ಟೆ ತಿಪ್ಪು ಮಾತಾಡ್ಬೇಡಿ ಅಂತ ಹೇಳಿ. ಮದುವೆಯಾದ ಹೆಣ್ಮಕ್ಳಿಗೆ ಪದ್ದು ಇದೇ ಕಾಣಿ. ಅವ್ರ ಹತ್ರ ನಿನ್ ಗಂಡ ಹೆಸರು ಎಂತದ ಕೇಳಾಗತ್ತಿಲ್ಲ ಅಂತ ಹೇಳುದ. ಕೆಲವರು ಮಂದಿಯವ್ರ ಹೆಸರು ಹೇಳುದ, ಇನ್ನು ಕೆಲವರು ತಿರುಪತಿ ದೇವ್ರ ಹೆಸರು ಹೇಳುದ, ಇನ್ನು ಕೆಲವರು ಧರ್ಮದ ಒಡಿನ ಹೆಸರು ಹೇಳುದ. ನಾಗಪ್ಪಣ್ಣ, ತಿಮ್ಮಪ್ಪಣ್ಣ, ಮಂಜಪ್ಪಣ್ಣ. ನಾಮ ಹತ್ರದ್ದೆಲ್ಲ ಕಟ್ಕೊಂಡಿಲ್ಲ. ನನ್ನ ಅಪ್ಪಿ ಒಂದ್ ಕತ್ತಿ ಎಳಿಸ್ಕೊಂಡಿದೆ. ಈ ರಾಮ ಸೀತು ಒಂದ್ಸತಿ ಹೊಲ್ಕೊಯ್ರಮ್ರಲ್ಲ ಅಲ್ಲಿ ಮನೆ ಕೊಟ್ಟಿದ್ದ ಅಲ್ಲಿ ತಪ್ಪಿಗೆ 14 ವರ್ಷ ವನವಾಸ ಹೋಯ್ರಮ್ರಲ್ಲ ಅಂಗಳಿಗೆ ರಾವಣ ರಕ್ಕಸು ಯಾವ್ದೋ ಸುಟ್ಟು ಕಸು ಮಾರ ಅವಳನ್ನ ಕತ್ಕೊಂಡು ಹೋಗಿ ನಮ್ಮ ಅಶೋಕ್ ಶೆಟ್ಟರ್ ತೋಟದ ಬಿಡ್ತಂದ್ರಲ್ಲ. ಅಶೋಕ್ ಶೆಟ್ಟರ್ ಅಶೋಕ ವನವಾದ ಅಂಗಳಿ ಗಂಡ ನೆನಪಿಗಾಗಿ ದಿವಸ 3 ಸತಿಗೆ ರಾಮ 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 ಅಂತೇಳಿ ಹೇಳ್ತಿದ್ದಾಳ. ಅಮ್ರ ದೇವ್ರ ಕಣಾಗಿನ ಮನಸ್ತಿ ಅವಳೇ ಗಂಡ ಹೆಸರು ಹೇಳೋತ್ತಿಗೆ ನಮ್ಮ ಅಡುವಪ್ಪಿ ಮುಗ್ಲಿ ಹೇಳ್ತಿದ್ರಿ ಏನ ನಾ ಯಾರು ಏನಂದೇಳಿ ಹೇಳುದ. ಚಿತ್ತೂರು ಚಂದೋರ ಮನೆ ಗಂಟಿ ಬೇಸು ದೇವ್ರ ಮಂಜೆ ಅಂತೆ ಮುಂಜೆ ಅಂದ್ರೆ ನಾಳೆಯ ಸಮಾಚಾರ ಎಂತ ಹೇಳುದು ಭಾಗವತ್ರೆ 2 ಹೇಳ್ರಿ ಹೆಚ್ಚತ್ತು 1 ಹೇಳ್ರಿ ಕಡಿಮೆ ಅಂತ 1.5 ಆದ್ಯ ತಿಳಿದು ಮಾಡ್ಕೊಂಡಿದ್ಯಾ. ಹೇಳ್ರಿ ಅಪ್ಪ ಅಪ್ಪಿ ಕೊಡಿದ್ದ ಹೇಳ್ತಾ ಇದ್ರೆ ಅಪ್ಪನ ಆಯ್ತಿ ಅಂತ. ಆದ್ರೂ ನನ್ ಕಷ್ಟ ಸುಕ್ಕು ನಿಮ್ಮ 3 ಮಂದಿ ಹತ್ರ ಹೇಳ್ತೆ ಎಂತ ಕೇಳಿ. ನನ್ನ ಗಂಡು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನೀವು ಬ್ಯಾಡ್ತಿದ್ದಲ್ಲ ಎಣಿಸ್ಕೊಂಡ್ಬೇಡಿ ಮರ್ರೆ. ನಾನು ಅಂತೇಳಲ್ಲ, ನೀವು ಪಾಪ್ತಾರೆ ನನ್ ಗಂಡು ಪಾಪ್ತಾರೆ ಅಂಬ್ಲಾಕಿದಾಗೆ. ಆದ್ರೂ ಕಟ್ಟು ಸುಖ ಸ್ವಲ್ಪ ಹೇಳ್ತೆ. ಒಂದ್ ದಿವ್ಸ ನನ್ನ ಅಬ್ಬಿ ನನ್ನ ಹತ್ರ ಬಂದ್ಕೊಂಡ ಹೆಣ ಮಂಜೆ ನಿನ್ನ ಫಿಲಾಯ್ ಬಂತು ಮದುವೆ ಮಾಡುತ್ತೆ ಅಂದ್ಲ. ಅಪ್ಪ ನನ್ ಮದುವೆ ಮಾಡುದು ಬೇಡ, ಮದುವೆ ಆಗ್ತು ಇಲ್ಲ ಅಂದೆ. ಅಲ್ಲಿ ಸುಮ್ಮನೆ ಇದ್ದಾನಿಲ್ಲ. 4 ಜನ ಹೆಣ್ಮಕ್ಳು ಮುಂದೆ ಮಾಡಿ ಬಿಟ್ಟಾಳ. ಹೆಣ ಮುಂಚೆ ಮದುವೆಯಾಗ ಅಂದಡಿ ಮದುವೆ ಆಗ್ತಿಲ್ಲ ಕೇಳ್ದೆ. ಅವ್ ಒಂದೇ ಮಾತು ಹೇಳುದು, ಎಲ್ಲಿಯಾರು ನೀವು ಮದುವೆ ಇದೆ ಸುತ್ತುವರೆ ಒಮ್ಮಲ್ತಿ ಅತ್ತೆ ಅಂದ್ರೆ ಅದೊಂದು ವಿಷಯ ಹೌದಾ? ಅದು ಹೇಳೋದಿಗೂ ಬೇಕು. ಅದೇ ಈಗ ಅವ್ನ ಮತ್ತೆ ಒಬ್ಬರಿಲ್ಲ ಹೆಣ್ಮಕ್ಳ ಮದುವೆ ಇದ್ರೆ ಒಬ್ಬೊಬ್ಬರಿ ಹತ್ರ ಹೆಣ್ಮಕ್ಳ ಮದುವೆ ಸ್ವಲ್ಪ ಒಮ್ಮಲ್ತಿ ಹತ್ರ ಅದು ಅಪ್ಪಾಗ ಅಂತ ಹೇಳಿ ಅಪ್ಪಿ ಒತ್ತಾಯಿ ಒಂದು ಮದುವೆ ಆದ ಮಾರ್ರೆ ಮದುವೆ ಸಾಕ, ಮಣ್ಕಲ್ಲು ಸಾಕ, ಕಣ್ಣು ಸುಕ್ಕು ಸಾಕ, ಎಲ್ಲ ಸಾಕು ಅನ್ಸೋಯ್ತು ಮಾರ್ರೆ. ಪ್ರಾಣ ಕಾಂತಲ್ಲ, ಪ್ರಾಣ ಹಿಂಡುದೊಂದು ಬಾಕಿ ಇತ್ತೆ. ಸುತ್ತರೂ ಇಲ್ಲ ಗಂಡಸ ಮನೆಗೆ ಬೇಕಂತ ಬೆಳೆದಿದ್ದು ಏನು ತಂದಾಕುದಿಲ್ಲ. ಒಂದು ಉಪ್ಪಿಲ್ಲ, ಒಂದು ಹುಳಿ ಇಲ್ಲ, ಬೈಕಡಿಲ್ಲ. ಬೈಕಡೆ ಒಂದು ಗುಡ್ಡ ಇಲ್ಲ. ನೀವು ಅಡುಗೆ ಮನೆ ಬರೀ ಕಾಲ ಹಾಕ್ಲಿ ಇಲ್ಲ ನೀವಲ್ಲ. ಕೆಂಪಿತ್ತಲ್ಲ ಪದಾರ್ಥ ಕರೆದು ಹಾಕ್ತಿರಲ್ಲ ಅದೇ ರೀತಿ ನಿಂತ ಆಚೆ ಮನೆಗೆ ತಂದು ಸುಧಾರಿಸ್ಕೊಂಡೆ. ಉಳಿದ್ಕಂತ ಹೇಳು ಕುಸೋದಿಲ್ಲ ಭಾಗವತ್ರೆ. ನಮ್ಮನೆ ಒಂದು ಕಟ್ಟಿ ಅಲ್ಲ, ಓಡಿರ್ ಮನೆಗೆ ಒಂದು ಕಲ್ಲು ಇತ್ತ, ಒಂದು ಕೊಡ್ಬಲ್ಗಟ್ಲೆ ಹಾಲು ಕೊಡ್ತಾ ಇತ್ತ. ಈಗ 3 ದಿನ ಇತ್ತ, ಕಣ್ಣಿಗೆ ಹಾಕುಷ್ಟು ಹಾಲು ಕೊಡುದಿಲ್ಲ. ಏನು ಎಂತ ತಂದಲ್ಲಿ ಕಾಂಬತ್ತಿಗೆ ನಮ್ಮನೆ ಹೊಲ್ಕೊಬ್ಬದಲ್ಲೇ ಹಾಲು ಕರ್ಕೊಂಡು ಕುಡ್ಕೊಂಡು ಮನೆಗೆ ಬರ್ಲಿ ಬಲಿ ಬಿಡಿಸಿ ಮನೆ ಬಂದವರು ನಮ್ಮನೆ ಹತ್ರ ಮಾತಾಡುವಳಿ ಕಂಡು ಮಾತಾಡುವ ಪರಿಸ್ಥಿತಿ ಕಾಂತಿಲ್ಲ. ಇವ್ರು ಚಂಡಿ ಇದ್ದಾಳಲ್ಲ, ಹೊಳೆ ಬಿದ್ವಲ್ಲ, ಹೊನೆ ಕೂತದ್ವಲ್ಲ, ಎಂತ ಸ್ವರೂಪ ಹೇಳ್ತಾರಲ್ಲ ಚಂಡಿ ಸ್ವರೂಪ. ಸಿಟ್ಟು ಬಂದ್ರೆ ನಾನು ಹೇಳ್ತೀನಿ, ನನ್ಗೆ ಮಾತಾಡ್ಸು ಗೊತ್ತಿಲ್ಲ. ಹೆಂಗ್ ಮಾತಾಡ್ಸ್ತಿ ಕಾಂತೆ ಗಣಿ ಜಂಬು ಹೋಯ್ತ ಇಲ್ಲ ಕೊಳದು ಹೋಯ್ತ ಗಣಸೆ ಮತ್ತೆಂತ ನಿನ್ ನಾತು ಕಣ್ಣಿಗೆ ಹೇಳ್ತಾರಲ್ಲ ಮರ್ರ
ಗಂಡಿನ ತೊಳಿಕಾಗಿತ್ರ ಹೌದಾ ಯಾರು ಕರ್ತೀರ ಶೆಟ್ಟಿರಲ್ಲ ಹಂಗೆ ಹೇಳು ಎಂತ ಹೇಳಿ ಶೆಟ್ರು ಪ್ಯಾಟಿಗೆ ಹೋಗಿ ಬರ್ಕೈದಿಲ್ಲ ಹಾ. ಇಲ್ಲಿ ಬನ್ನಿ ನಾವು ತಾ ಕೂಕಣಿ ನಾವು ತಾ ನಿರ್ಬೇಕ ನಾವು ತಾಕಿ ತಪ್ಪಲ್ಲ ಹಾ. ನನ್ ಕಡೆ ಒಂಚೂರು ಪುಟ್ಟಂಗಿ ಅಭ್ಯಾಸ ಸಿಕ್ತೇನೆ ಜಾಗ್ರತೆ ಮಾಡಿ ಶೆಟ್ರು ಸುದ್ದಿ ಹೇಳುವತ್ತಿಗೆ ಎಲ್ಲರಿಗೂ ಅಲ್ಲ ನನ್ ಕಡೆ ಅಭ್ಯಾಸ ಇದ್ದವರಿಗೆ ಹೇಳುದು ಹಾಕುವರಿಗೆ ಎಲ್ಲ ಒಂಚೂರು ಹಾಯ್ಕ ಬತ್ರಿ ಇಲ್ಲ ವಾಯು ವಾಸನೆ ಬಂದದಕ್ಕೆ ಎಂಬುದಕ್ಕೆ ಹಾಕುವುದೇ ಹಾಕೊಂಡೆ. ಅದೆಲ್ಲ ಗಣಸೆ ಗಣ್ಣಿಗೆ ದೊಡ್ಡ ಶಬ್ದದಲ್ಲಿ ನಾತಾ ಅಂದೇಳಿ ಹೇಳ್ತಾರಮ್ರ ದೊಡ್ಡವ್ರ ಮನೆಗಳಲ್ಲಿ ದೊಡ್ಡ ದೊಡ್ಡ ಶಬ್ದ ಹೇಳಿ ಬಡವ್ರಿ ನಂಬೇಕಾದ ಈಗ ದೊಡ್ಡವ್ರ ಮನೆಗೆ ಹೇಳದ್ದಲ್ಲ ಬಡವ್ರ ಮನೆಗೆ ಹೇಳಕ್ಕಾಗಲ್ಲ ಯಾರು ಪುಸ್ತಕ ಬರ್ದಾಕಿರ ಅದೆಂತ ಇಲ್ಲ ಬೇಡ ಅದಂತ ಇಲ್ಲಲ್ದ ನಿಮ್ ಕಣ್ಣು ಹುಟ್ಟಾಯ್ತಾ ಕಣ್ಣು ಹುಟ್ಟಾಯ್ತಾ ಗಂಡೆ? ಕೊಳ್ಳಿ ಕೈ ಮೇಲೆ ಹೆಟ್ಟತ್ತೆ ಅಂತ ಕಿಚ್ಚು ಅಲ್ಲ ಕಣ್ಣು ತೋರ್ಸ್ತಾ? ನಾನ್ ಕ್ಯಾಮ್ರಾ ಇಲ್ಲ. ಕಣ್ಣು ಬಿಡು ಕತ್ತಲ ಕಾಣಂತಾಳೆ ಇವಳು ಕಣ್ಣು ಬಿಡುಕಂತ ರೋಗ ಬರ್ತಿತ್ತು ನಿಮ್ಗೆ ಕಣ್ಣು ಹಿಡ್ಕೊಳ್ಳಿಲ್ಲ ನಾನು ಹಿಡ್ಕೊಳ್ಳೋದು ಕಿಮ್ಮಿ ಕೆಮಿ ಇಟ್ಕೊಂಡ್ಕೈಯೇ ಕಣ್ಣು ಬಿಡು ಕಾಯ್ದು ಅದೆಂತಕ್ಕೆ ಕಣ್ಣಿಗೂ ಕೆಮಿಗೂ ಒಂದೇ ನಾರು ಈಗ ಕಿಮ್ಮಿ ಬಿಟ್ರೆ ಕಣ್ಣು ಬಿಡು ಕತ್ತ ಹೌದಾ ಹೌದು ಬಿಡುದ ಬಿಡು ಹೌದು ಕಾಣು ಹಿಡ್ಕ ಕಾಣಿಬೇಕಾರೆ ಯಾರು ಸಂಜೆ ಹೇಳಕ್ಕೆ ಕಾಣ ಕಣ್ಣು ಮುಚ್ಚು ಅಂತ ಮಗಳ ಕಣ್ಣು ಮುಚ್ಚಿದೆ ಈಗ ಕಣ್ಣು ತೆರೆದ ಅಲ್ಲಿ ಕಣ್ಣಿಲ್ಲ ಎಂತದ ಹೊತ್ತ ನಾ ಹಿಡ್ಕ ಕೂಕಂದ ಹೊತ್ತೆ ಹಿಡ್ಕೊಂಡ್ ಕೇಳ್ತಲ್ಲ ನಿಮ್ಮ ಹತ್ರ ಮತ್ತೆ ಹೊತ್ತು ಹೋಯ್ತಾ ಹೆಂಡತಿ ಒಬ್ಬಳೆ ಮನೆಗಿದ್ಲ ಕೂತು ಗಿತ್ತು ಬಂದು ಎದುರಿಸಿದ ಅಂತ ಇತ್ತ ನಿಮ್ಗೆ ನೀನ್ ಇಪ್ಪತ್ತು ಮತ್ತೆ ಹರಿಜಿನ ಬುತ್ತು ಮತ್ತೆ ನಿಮ್ ಲಗ್ನ ನಾನೇ ದೊಡ್ಡ ಬೂತ್ವ ಮತ್ತೆ ನಾನೇ ಬೂತು ಹೌದೇ ಇದೆ ಇಷ್ಟೊತ್ತಿ ನಿಮ್ಮನ್ನ ಮೆಟ್ಕೋತಿದ್ದೆ ನನ್ನಲ್ಲ ಕೆಲವನ್ನೆಲ್ಲ ಬಿಡ್ತಿದ್ದಾರೆ ಅಕ್ಕನ್ ಗೊತ್ತಿಲ್ಲ ಗೆಲ್ಸ ನಿಮ್ಗೆ ಬೇಗ ಬರ್ಕೊಂಡು ನಂಗೂ ಓದಿದ್ದೆ ಯಾಕೆ ಬರ್ಲಿಲ್ಲ ಬೇಗ ಕೊಟ್ಟಿ ಕೊಡ್ಕಿ ಅಂದ್ರೆ ಮಡಿಯಾರ್ ಬೈತು ಗೊತ್ತವ್ರ ಮೇಲೆ ಬಂದು ನಿನ್ ಮುಖ ಕಾಣಂದ್ರೆ ಸುಮ್ಮನೆ ಎಣ್ಣೆ ಇಲ್ಲ ನಾ ಸೌದ ಇವ್ರ ಹತ್ರ ಕೇಳಿ ಇವ್ರ ಮನೆಗೆ ಹೋದ್ರೆ ಹೋತಪತ್ತಿಗೆ ಚಿಮ್ನಿ ಹಚ್ಕೊಂಡು ಹೆಂಡತಿ ಮುಖ ಕಾಮ್ದೆ ಕೇಳಿ ಹೆಂಡತಿ ಮುಖ ಕಾಣ್ಕೊಂಡಿದ್ರೆ ಸುಮ್ಮನೆ ಹಿಟ್ಕೊಂಡವ್ರು ಕಾಣಕ ಸೂಡಿ ಹಿಟ್ಕೊಂಡವ್ರು ಕಾಣಕ ಅಲ್ಲ ಕೆಲ್ಸ ಬೇಕು ಅಕ್ಕನ್ ಗೊತ್ತಿಲ್ಲ ನಿಮ್ಗೆ ನೀ ಎಂತ ತ್ವರಿ ಬರತ್ತೀನಿ ನಂಗೆಲ್ಲ ಚೊರಿ ಅಂದೆ ಬಾಯಿ ಹೆಚ್ಚಾದ ಕೂಡ ಹಂಗೆ ಹೇಳುದು ಗಲಾಟೆ ಮಾಡ್ಬೇಡ ಗಲಾಟೆ ಬರ್ದೆ ಮತ್ತೆ ನೀವು ಗಂಡಸ್ರ ಮನೆಗೆ ಬರ್ತಾ ಇದ್ರೆ ಹೆಂಗ್ರಿ ಹೆದರಿಕೆತ್ತಿಲ್ಲ ನಾಳೆ ಮೇಲೆ ಬೇಗ ಬರ್ತೀನಿ ಹೌದಾ ನೂರು ಸತ್ಯ ಅಲ್ಲ ಅದೆಲ್ಲ ಇರ್ಲಿ ಮರ್ರ ಮೊನ್ನೆ ಒಂದಿನ ನಾವು ಹೋನಲ್ಲ ಅವ್ರಿಗೆ ಸಿಕ್ಕ್ರ ಯಾರಿಬ್ರ ಯಾವ ಚಿತ್ರಗುಪ್ತ ಸಿಕ್ಕ್ರ ಎಂತ ನಿನ್ನ ಗಂಡನ ಹೇಳಿ ಕಳಿಸಿ ಕೊಡ್ತೇನೆ ನೀ ಎಲ್ಲ ಕಳ್ಕೊಳ್ತೀಯ ಕೈಲಿ ಎಲ್ಲಿಗೆ ಹೋದ ಕೇಮ್ರಲ್ಲ ಎಲ್ಲಿ ಬಂತ ನನ್ನ ಅಬ್ಬಿ ಬಂದು ಅಂತ ಹೇಳಿಕೊಳ್ಳ ಎಂತ ನಾಳೆ ದೇಶ ಮನೆ ಹಬ್ಬ ಬಾಪಾಗ ಅಂತ ಹೇಳಿ ಹೇಳಿಲ್ಲ ನಾನು ನಿನ್ನೆ ನಿಮ್ಮ ಹತ್ರ ಹೇಳಿ ಹೋದ್ಮೇಲೆ ನಾವು ಹಬ್ಬತ್ತಿಗೆ ಎಂತ ಕೇಂದ್ರಿ ಎಂತ ನನ್ನ ಅಬ್ಬಿ ಬಾಯಿ ಕಳಕ ಕೂಕೊಂಡಿಲ್ಲ ಹಾ ನಿನ್ ನುಂಗು ಕೇಳು ನನ್ನ ಅಬ್ಬಿಗೆ ಅಂತ ಮನ್ಸು ನಂಗೆ ಬೆಸಿತ್ತ ಮತ್ ಬಾಯಿ ಕಳ್ದ ಅಪರೂಪದ ಮಗಳ ಮನೆಗೆ ಬಂದದ್ದಲ್ಲ ಅಬ್ಬಿಗೆ ಭಾರಿ ಖುಷಿ ಅದ್ದ ಅಬ್ಬಿ ಹತ್ರ ಅನ್ನಲ್ಲ ಅಬ್ಬಿ ಎಂತ ಮಾಡ್ದಾರ ಗೊತ್ತಿತ್ತ ಎಂತ ಮಾಡುದು ನನ್ನ ಮೈ ಎಲ್ಲ ಸೂರಿ ಬಿಟ್ಟದ್ದ ಕೊಚ್ಚಿ ತಕೊಂಡ ಅಲ್ಲ ಕುಡ್ಲಿ ತಕೊಂಡೆ ಹಂಗ ಕೊಚ್ಚದ್ದೇನು ಕುಚ್ಚದಲ್ಲ ನಿಮ್ ಕೌರ್ ಮದಂತ ಹೀಗೆ ಮಾಡ್ತಾರಲ್ಲ ಮರ್ರ ಹಾ ನಿಪ್ಪರ್ಸದ್ ಹಿಂಗೆ ಮಾತಾಡಿ ಕೆಳಗಿದ್ದಾರೆಲ್ಲ ನಿಮ್ ನಾಲ್ಕು ನಿಪ್ಪರ್ಸಿಗೆ ಹೋತ್ರಿ ಹೋಗಿ ಒಳಗೆ ಯಾವತ್ತು ಮರ್ರ ಅದೇ ಇನ್ನೊಂದಂತ ಹೇಳೋದು ನಂಗೆ ಬರೀ ನಾಚಿಕೆ ನಾಟ್ಕಲ್ ಬಳಿಲಿ ಯಾರಿಲ್ಲ ಹೇಳ ನನ್ನ ಅಬ್ಬಿ ಇತ್ತಲ್ಲ ನನ್ನ ಕರ್ಕಂಡ ತೊಡಿ ಮೇಲೆ ಕೂರ್ಸ್ಕೊಂಡ ಒಂದ್ ಮುತ್ತು ಕೊಟ್ಟು ಬಿಟ್ಟದ್ದಲ್ಲ ಆ ಚಂದು ಕರ್ಕಿದ್ರೆ ನಿಮ್ಮನ್ನ ನಾಲ್ಕು ಜನ ಇರ್ಕಿದಿ ನಿನ್ನ ಅಬ್ಬಿ ಬಾಯಿ ಅಂದ್ರೆ ಬಟ್ಟೆ ಮನೆ ಹೊಡಿತು ಕೆಳಗಿತ್ತ ಅವಾಗ ಒಂದು ಎಲೆ ಅಡಿಕೆಲ್ಲ ಹಾಕಿ ಕಡಬಾಯಾಗಿ ಇಳ್ದ ಎಷ್ಟು ಚಂದ ಮುತ್ತು ಕೊಟ್ಟಿಪ್ಪಳ ಹ್ಯಾಂಗ ಆಯ್ತು ನನ್ಗೊಂದು ಗಾದಿ ಮಾತು ಗೊತ್ತಿತ್ತ ಈ ಹಣ್ಣಲ್ಲಿ ಉದುರು ಹೊತ್ತಿಗೆ ಕಾಯಲ್ಲಿ ನೆಗೆಡತ್ತಮ್ಮ ನಾಳೆಗೂ ಅದು ಉದುರಿ ಹೊತ್ತೆ ಅಂತ ಅದು ಗೊತ್ತಿಲ್ಲ ನಿಮ್ಗೂ ಹಾಗೆ ನಾಳೆಗೆ ಹಳ್ತಾರ ಮೇಲೆ ಎಲ್ಲ ಸೊರುತು ಗೊತ್ತಾಗ್ತಿಲ್ಲ ನಾ ಸೊರ್ವರಲ್ಲಿ ಒಂದು ಎಂದೇ ಧೈರ್ಯ ಇಲ್ಲ ನಂಗೆ ಅಲ್ಲ ನಂಗೆ ಧೈರ್ಯ ಇಲ್ಲ ಹೌದಾ ಹಾಗೆ ಅಬ್ಬೆ ಮಗಳು ಇಬ್ರು ಇಟ್ಕೊಂಡು ಮಾಡಿದಿನ ಹಬ್ಬ ಹೋಯ್ತೆ ಹಬ್ಬಕ್ಕೆ ಗಮ್ಮತ್ತಿಗೆ ಎಂತ ಕೇಂದ್ರಿ ಎಂತ? ಮನೆ ಬಾಗ್ಲಾಗ ಹಿಂಡಿಂಡೆ ಮುಂಚಿನ ದಿನ ಹೊಂದಿಯಲ್ಲ ಮರಿ ಹಾಕಿದ್ವೇನು ಹಿಂದಿ ಮರಿ ಅಲ್ಲ ಮರ್ರೆ ಮಂತ್ರಿ ಹಿಂಡ ಅಷ್ಟು ಜನ ಬಂದಿರ ಯಾರೆಲ್ಲ ಬಂದಿರಿ ಗೊತ್ತಿದ್ದ ಯಾರೆಲ್ಲ ಜಲದಕ್ಕೆ ಹಂಸಕ್ಕೆ ಗಿರ್ದಕ್ಕೆ ಸರೋದಕ್ಕೆ ಗುಲಾಬಕ್ಕೆ ಎಲ್ಲರೂ ಬಂದಿರ ಹೆಂಗ್ರ ಮಾತ್ರ ಗೊತ್ತಿದೆ ನಾನೇ ಮಾತಿದ್ನಲ್ಲ ಹೆಂಗ್ ಮೆರ್ಸ ತಗಣಸ ನಿಮ್ಮನ್ನೆಲ್ಲ ಹೌದಲ್ಲ ಮದಂತದ ನಾನು ಗುರ್ತಿದ್ದಾರವರೆಲ್ಲ ಗೊತ್ತಿದ್ದ ನಾನು ಸುಳ್ಳಿಗಷ್ಟು ಮಾತಾಡ್ಕೊಂಡು ಒಂದು ಎಲ್ಲಿ ತಿಂಕ ಬರ್ಲಕ್ಕಿತ್ತ ಅವರೆಲ್ಲ ಬಪ್ಪತ್ತಿ ಹಾಗೆ ಬರ್ಲಿಲ್ಲ ಕೈಯಲ್ಲೊಂದು ಸೊಂಡಲೊಂದು ಅಲ್ಲೊಂದು ಇಲ್ಲೊಂದು ಚೆಲ್ಲರ ಪಿಲ್ಲರ ಕಟ್ಕೊಂಡೇ ಬಂದಿರ ಜೈನ್ ಮನೆ ಬಪ್ಪತ್ತಿ ಕೋಳಿ ಮರಿ ಕಾಯಿ ಹೋಯ್ತಲ್ಲ ಹಿಟ್ಕೊಂಡೆ ಬರ್ತಾರೆ ಸೇರ್ದು ಗಣಸೆ ಕೋಳಿ ಮರಿ ಕಾಯ್ಕೊಟ್ಟಲ್ಲ ದೇವ್ರು ಕೊಟ್ಟು ಮಕ್ಳು ಮರಿ ಚಂಚ್ಕ ಬಂದದ್ದು ಹೀಗೆ ತೋಡಿ ಮೇಲೆಲ್ಲ ಮುನ್ಸ್ಕೊಂಡು ಕೊಂಡು ಕುರ್ತ ಮರಿ ಕಂಡಿದ್ವನಲ್ಲ ಅವ್ರು ಬಂದಿದ್ದು ಇರ್ಲಿ ಮಾರ್ರೆ ಆ ರುದ್ರಿ ಹೆಣ್ಣು ಬೈತೆ ಅದು ಕಳೆದ ಚಂದ ಮರಿ ಅಂತ ಬಪ್ಪತ್ತಿಗೆ ಹೆಣ್ಣು ಒಂದೇ ಬರ್ಲಿಲ್ಲ ಮತ್ತೆ? ಹೆಣ್ಣು ಕೈಗೆ ಒಂದು ಮಗಿದ್ ಲೆಕ್ಕ ಬೈದ್ ಮಗು ಕಾಮ್ಗೆ ಹೆಂಗಿತ್ ಕೂತಿದ್ದ ಹೇಗಿತ್ತ? ಹುಳ್ಳಿ ಬೆಳಗೈ ಸಾಪಿತ್ತೆ ಅದಕ್ಕೊಂದು 7 ಗತಿ ಇಲ್ಲಿ ಮಾಡಿ ಬಂದಿ ಅಂತದ್ದು ಅಂದ್ರೆ ನನ್ ಕಣ್ ಕೆಟ್ಟದಮ್ ಲೆಕ್ಕ ಅಲ್ಲ ನಾ ಮಗಿನ ಕಂಡವ್ರು ಸುಮ್ಮನೆ ಕಾಣಿಲ್ಲ ಎಂತ ಮಾಡಿದ? ಸ್ವಲ್ಪ ಹೊತ್ತು ಎತ್ತಿ ಆಡಿಸಿದೆ ಗೊತ್ತಿತ್ತ ಮುಟ್ಟಿ ಬಂದ್ಯಾ ಹೌದಾ ಅಡ್ಡಿಲ್ಲ ಒಳ್ಳೆಯದು ಅಲ್ಲಿಗೆ ಹೆಣ್ಣಿನ ಹತ್ರ ಕೇಳಿ ಹೆಣ್ಣು ಹಬ್ಬ ಬಪ್ಪತ್ತಿ ನೀವು ಒಬ್ಬಳೆ ಬೈದೆ ಗಂಡನ ಕರ್ಕ ಬರಿಲ್ಲ ಕೇಳಿ ತೆಗ್ದು ದೇದ್ ಬನ್ನಿ ಬಾಗಿಲು ತೋರಿಸ್ ತಪ್ಪಲ್ಲ ಜೈನ್ ಮನೆ ಬಾಗಿಲು ಬೊಬ್ಬರಿ ಕತ್ತಿ ಇಟ್ಕೊಂಡು ನಿಂತೀನ ಆ ಬೊಬ್ಬರಿನೇ ತೋರಿಸ್ತೇವಲ್ಲ ಹೆಣ್ಣ ಆ ಹೆಣ್ಣಿನ ಗಂಡ ಬೊಬ್ಬರಿನ ಅದಲ್ಲ ಆ ಗಣಸ ದೇವಸ್ಥಾನದ ಹೆಬ್ಬಾಳ ಕುಗ್ಗ ಇದ್ದ ಅವ ನನ್ ಕಣ್ಣ ನಾನ್ ಅವನ್ ಕಣ್ಣ ಆ ಗಣಸ್ ನನ್ ಕಣ್ಗೆ ಒಂದು ನೆಗೆ ಹಿಡಿದವ್ರು ಸ್ವಲ್ಪ ಅಲ್ಲ
ಏ ಹೆತ್ತತ್ತೆ ಮನೆ ಏ ತಂಡ ಆಗ್ತಾನೆ ಏ ಮೂರ್ಖಾಸಿನ ಏ ವೈದಿಕಾಯಿ ನನ್ನ ಕೈ ಸಿಕ್ಕಿತ್ತು ಊಟಗಳು ಓಡಿ ಮಾಡ್ತಿದ್ದಿ ಕಾಣ ನಿನಗೆ ವೈದಿಕಾಯಿ ಎಲ್ಲ ಯಾರು ಕುರ್ಸೋತಿದ್ರೆ 3 ಸಿಪ್ಪಿ ಇದ್ದು ಕಾಯಿ ಇದ್ರೆ ಇವ್ರು ಪುತ್ಕಿ ತಂದು ಕಟ್ಟಿಯತ್ತೆ ನಿಮ್ಮ ಬಜ್ಜು ಅದು ಯಾರ ನಮ್ ನೆರಮನೆ ಗಂಡರು ಉದಿತ ಹೌದಾ ನಮ್ ಸಣ್ಣ ಪತಿ ಹೊಟ್ಟೆ ಆಟ ಆಡ್ಕ ಇದ್ದಾರೆ ನಿಂಗೆ ಗುರ್ತಿದ್ದಾರೆ ಒಂದ್ಸಲ 9 ಸಲನೇ ಆಗ್ಯಾರ ನಂಗೆ ಏನ್ ತೊಂದ್ರೆ ಇಲ್ಲ ಈಗ ಯಾರ್ಯಾರ ಮನೆ ಸುದ್ದಿ ಅಂತ ಬಿಟ್ಟು ನಮ್ಮನೆ ಸುದ್ದಿ ಅಂತ ಹೇಳ್ದೆ ಈಗ ಬೇರೆ ಮನೆ ಸುದ್ದಿ ಅಲ್ಲ ಯಾಕೆ ನಮ್ಮನೆ ಸುದ್ದಿ ಏನಾದ್ರು ಹೇಳಿ ಎಂದ ಹೌದಾ ನಮ್ಮನೆ ಸುದ್ದಿ ಅಂತ ಹೇಳುದ ಏನು ಎಂತ ಗೊತ್ತಾಯ್ತಾ ಇವಳ ಅಪ್ಪಿಗೆ ಇವಳು ಸೇರ್ಕೊಂಡು ಹೋಯ್ತು ಅದು ಅಣ್ಣೇರಿ ಬತ್ತಿಲ್ಲ ಇವಳ ಅಪ್ಪಿ ಸೂತ್ರ ಮಾಡಲ್ಲ ಇವ್ಳು ಮನೆ ದೈವ ಮನೆ ಹಾಕೊಯ್ತಾಳಲ್ಲ ಇವಳು ನೀವು 6 ವರ್ಷ ಕೂಡಿಸ್ತಾ ಇತ್ತೀಗ ಎಷ್ಟೊತ್ತಿಗೆ ಗಂಡು ಬಿಡುವುದಿಲ್ಲ ನನ್ಗೆ ಸೇರ್ಕೊಂಡು ಹೋಯ್ತಂದ್ರೆ ನಾನು ಅಬ್ಬಿ ಹೇಳಿಲ್ಲ ಇಲ್ಲ ನಿಮ್ಮ ಅಪ್ಪ ಹೇಳಿಲ್ಲ ಯಾರು ಹೇಳಿರ ಮರ್ಕದ ಎಂತಕ್ಕೆ ಕೆಮ್ರೆ ಇಲ್ಲ ಮರ್ಕದ ಮತ್ತೆಂತದ ಗೊತ್ತಾಯಿಲ್ಲ ಕೂಡಿಸ್ದಾಗ ಆಯ್ತು ಕಣ್ಣ ನೀರು ಬರಲಿಲ್ಲ ನಮ್ಗೆ ಹೌದಾ ಕಣ್ಣ ನೀರು ಬಂದಿದ್ದೆಲ್ಲ ಮೊದಲು ಹೋಯ್ತು ಇದ್ದದೆಲ್ಲ ಬತ್ತಿ ಹೇಳ್ತೀರಲ್ಲ ಹೌದು ಅಡ್ಡಿಲ್ಲ ಮರ್ಕದ ಯಾಕೆ ನಾವು ಮದುವೆ ಎಷ್ಟು ವರ್ಷ ಆಯ್ತಾ ಹಂಗ್ ಲೆಕ್ಕಾಚಾರ ಲೆಕ್ಕಾಚಾರ ಶಾಲೆ ಹೋಯ್ಕಲ್ಲ ನೀವು ಶಾಲೆ ಏನು ಕೂಳಾಕುದಿಲ್ಲ ಅಲ್ಲ ನೀವು ಇಲ್ಲ ನಾನು ಇಲ್ಲ ಆರು ಮದುವೆ ಲೆಕ್ಕಾಚಾರ ಇಟ್ಕೊಂಡಿದೆ ಹೌದಾ ಗಾಡಿ ಕಾಣಿ ಸೇಡಿ ಹುಂಡ ಹೌದಾ ವರ್ಷಕ್ಕೊಂದೇ ಹುಂಡ ಹಾಕದ ಎಷ್ಟು ದಿನ ಆಯ್ತವೆ 11 ವರ್ಷ 11 ತಿಂಗಳು 29 ದಿನ ಹೋಯ್ತು ಅಲ್ಲ ಮಾಡ್ತಿ ಮೋದಿ ಲೆಕ್ಕಾಚಾರದಲ್ಲಿ ಎಂತ ಇವತ್ತ ಅಲ್ಲ ಗಣಸ ಮದುವೆ ಲೆಕ್ಕಾಚಾರ ಅಂತಕ್ಕೆ ಕೇತ್ರಿ ಅಲ್ಲ ಮಾರ್ರೆ ಮದುವೆ ಇಷ್ಟು ವರ್ಷ ನನ್ನ ಹೊಟ್ಟೆಗೆ ಒಂದು ಹುಳು ಹುಟ್ಟಿತ್ತ ನೀ ಮಕ್ಕಳಿದೆ ಮತ್ತೆಂತ ಸಾಯುದ ಮಕ್ಕಳು ಬೇಡ ಅಲ್ಲ ಅವ್ರ ಮನೆಗೆ ಹೋಗು ಆನಂದ್ ಶೆಟ್ರು ಮನೆಗ ಸ್ವಲ್ಪ ಹುಳಿಗೆಲ್ಲ ಕೊಡುತ್ತೆ ಸ್ವಲ್ಪ ಅಲ್ಲ ಇವತ್ತು ಎಂತ ಕೇಳ್ರು ಕೊಡ್ತಾರ ಅವ್ರು ಹೌದು ನಂಗೆ ವಿಶ್ವಾಸ ಇತ್ತು ಹೌದಾ ಅವ್ರೊಬ್ರೇ ಅಲ್ಲ ಸುಭಾಷ್ ಸಣ್ಣ ಇದ್ರ ಸುರೇಶ್ ಸಣ್ಣ ಇದ್ರ ಸಿಕ್ಕಿಲ್ ಶೆಟ್ರಿ ಇದ್ರ ಎಲ್ಲ ಕೊಡವಿನ ಶೆಟ್ರಿ ಇದ್ರ ಎಲ್ಲ ಯಾರು ಎಂತ ಕೇಳ್ರು ಕೊಡ್ತಾರ ಕೊಡ್ತಾರೆ ಹಂಗ ಹೋಯ್ಬೇಡ ಅಂತ ಹೇಳಿ ಹೇಳಿರ ಹಾಗೆ ಹಾಕ್ತಿಲ್ಲ ನೀನು ಅದಲ್ಲ ಈ ಹುಳಿಗೆಲ್ಲ ಕೊಡ್ತಾರಲ್ಲ ಅದಕ್ಕೆ ಸಮ ನೀರ್ ಹಾಕ ಕೈ ಇಟ್ಕೊಂಡು ಕುಡಿಕೊಂಡು ನಾಳೆ ಬೆಳಗತ್ತಿ ಹಾಯ್ಸರ ಅನ್ಕೊಂಡಿದ್ದು ಹುಳು ದಡ್ಡ ಹುಳು ನಿಮ್ಗೆ ಎಂತ ಹೇಳ್ರು ಗೊತ್ತಿಲ್ಲಲ್ಲ ಮಾರ್ರೆ ಮದುವೆ ಇಷ್ಟು ವರ್ಷ ಅವರು ನಾನು ಹೊಟ್ಟೆಗೆ ಒಂದಾರು ಕದ್ರು ಕೂಡಿ ಹುಟ್ಟಿದ್ದ ನಿಂಗೆ ಅಂತ ಮಂಗ್ ಕಚ್ಚಿತ ಇಲ್ಲ ಮುಳ್ಳಿ ಕಟ್ಟಿ ಪ್ಯಾಟೆಗೆ ಮುರ್ಲ ಗಬ್ಕ ಬಾಯಕಿ ಅಲ್ಲ ಅವಳಿಗೆ ಗೆದ್ದೆ ಕದ್ಕೊಂಡು ಬರ್ದ ನೀನು ಹೊಟ್ಟೆ ಬರ್ದ ಎಷ್ಟು ಹೇಳ್ರು ಗೊತ್ತಿಲ್ಲಲ್ಲ ಮಾರ್ರೆ ನಿಮ್ಗೆ ಮದುವೆ ಇಷ್ಟು ವರ್ಷ ಅವರು ನನ್ನ ಹೊಟ್ಟೆಗೆ ಒಂದಾರು ಮಕ್ಕಳು ಮರಿ ಆಯ್ತಾ ನಿಮ್ಮ ಮನ ಮನ್ಸಿನಾಗಿತ್ತ ಏನಾರು ಪ್ರಯತ್ನ ಮಾಡಿರ್ಯಾ ಎಷ್ಟು ಪ್ರಯತ್ನ ಮಾಡಿ ಹೇಳಿ ಆ ಭಾಗವತ್ರಿಗೆ ಹೋಗಿ ಭಾಗವತ್ರಿ ಪಾಪ ಊರಿಗೆ ಪುರ್ಸೋತಿಲ್ಲ ಪುಸ್ತಕ ಕಾಮ್ಗೆ ಕಿಮಿಯ ಕೊಚ್ಕೊಂಡ್ರು ಅಂದ್ರೆ ಎಲ್ಲಿದ್ರು ಬರ್ತಿಲ್ಲ ನಮ್ಮಲ್ಲಿ ಜಗಲೆ ಕೂಕೊಂಡ ನೀವೆಂತ ಕಿಚ್ಚಿಡಿದ ಪ್ರಯತ್ನ ಮಾಡಿದ್ರೆ ಅಂತ ಕಾಣ್ತಿದ್ರು ಅವ್ರ ಆಗೋದ್ರ ಸುದ್ದಿ ಹೇಳ್ಬೇಡ ದೇವ್ರಿಗೆ ಓದಿತ್ತು ಎಂತ ಪ್ರಯತ್ನ ಮಾಡಿ ಕಣ್ಣು ದೇವ್ರಿಗೆಲ್ಲ ಕಾಯಿ ಹೋಯ್ತು ನೀವು ಹೊಡೆದಲ್ಲ ಬೇರೆ ಹೊಡೆದು ಹೇಗೆ ಬಂದ್ ಮನೆ ರಾಶಿ ಹಾಕಿರಿ ಅಲ್ಲ ನಾಗನ ಕಲ್ ಕೆತ್ತಿ ನೀರಿಗೆ ಹಾಕಿ ಕಡ್ದ ಕುಳುಂಬ ಬಾಮಿ ಗೊತ್ತಾಕಿರಿ ಏನಾದ್ರು ಸುಸೂತ್ರ ಮಾಡಿರ್ಯಾ ಸಸೂತ್ರ ಮಾಡ್ತಾರೆ ಕೆರೆಗೆ ಹಾಕೋತಿ ಹೇಳ್ಕೊಂಡು ಮತ್ತೆ ಕಿಚ್ಚಿಡಿದು ಹಾಕೊಂಡಿರತ್ತೆ ನಾನು ಹೆಂಡತಿ ಹೊಟ್ಟೆ ಯಾವ್ದಿನ ಮೇಲ್ ಬತ್ತು ಆ ದಿನ ನಿನ್ ಮೇಲ್ತಾಗಿತ್ತು ಅಂದ್ರೆ ಕೆರೆ ನೀರ್ ಕುಡಿತ ಮನಿ ಕೋಳಿ ಹಾಕ್ತಾನೆ ನಾನು ಈಗ ಬರು ವರ್ಷದ ಒಳಗೆ ನನ್ನ ಹೊಟ್ಟೆ ಮ್ಯಾಲ ಬಾರದೇ ಇದ್ರೆ ಅದನ್ನ ಏನ್ ಮಾಡ್ತೀರಿ ಒಂದ್ ತಗ್ ಬಿಸಿನೀರ್ ತೆರಿಗೆ ಹಾಕಿ ಬಿಸಿನೀರ್ ತೆರಿಗೆಗೆ ಯಾಕೆ ಹಾಕುವುದು ಚಾಪಡಿ ಕಟ್ಟೋದಾರು ಒಂದು ಹೊಯ್ಲಿ ಈಗ ಮಕ್ಕಳು ಮರಿ ಅಂತೂ ದೇವ್ರು ಕೊಡುದಂತ ನೀವು ಕೊಡುದಾರ ಕೊಡ್ತೀರಿ ಮಾರ್ರೆ ಎಂತ ಕಡಿಮೆ ಮಾಡಿದೆ ನಿನಗೆ ಇದು ಗಣಸರ್ದು ಇದೊಂದು ಗುಣವತ್ತಿಲ್ಲ ಯಾವ್ದು ಯಾರು ಮಾತಾಡ್ಕೈದಿಲ್ಲ ನಿಂಗ್ ಕಳಿಸ್ತೇ ಅಂದ ಕಲ್ಸುದಲ್ಲ ಈ ಬೇಡ ಒಂದು ಉಂಗ್ರ ಇಕೊಂಡು 4 ಜನ ತೋರ್ಸುದು ನಿಂಗ್ ಕಳಿಸ್ತೇ ಅಂತ ಹೇಳಿ ಹೌದಾ ಈಗ ಈಗ ನಾನು ಸಂಜೆ ಹೊತ್ತಿಗೆ ಬಂದ ಹೆಂಗಸರಿಗೆಲ್ಲ ಜೋರೇ ಬೇಡ ಮಾತಾಡ್ಬೇಡ ಹೆಂಗಸರಿಗೂ ಸಿಟ್ಟು ಬರ್ತದೆ ಪತಿ ಬಂದ್ರೆ ಮನ್ಸಲ್ಲ ಹೊತ್ತ ಪತಿ ನಿಮ್ ತಿಪ್ಪಳಿ ತಿರ್ಗತ್ತೆ ಬಿಕ್ಕ ಹುಡುಕುತ್ತೆ ಬೀಸ್ತಲ್ಲ ಅಪ್ಪತ್ತಿ ಬರೀ ಕೈ ಬರಬೇಡಿ ಮತ್ತೆ ಒಂಚೂರು ಎಣ್ಣೆ ಹಿಡ್ಕ ಬನ್ನಿ ತೆಂಗಿನ ಎಣ್ಣೆ ಮಾಡಿ ಎಣ್ಣೆ ಎಂಬತ್ತಿಗೆ ಬಾಯಿ ನೀರು ಸೋರ್ದಾಗಿತ್ತು ಅನ್ನ ಬಾಯಾಗಲ್ಲ ಕಡ ಬಾಯಿಗೆ ಸೋರಿತಿತ್ತು ಒರ್ಸ್ಕೊಳ್ಳಿ ಯಾರಿಗೆ ಎಣ್ಣೆ ಯಾವ ಎಣ್ಣೆ ಕೇಳಿ ಎಂತ ಎಣ್ಣೆ ತೆಂಗಿನ ಎಣ್ಣೆ ಎಂತಕ್ಕೆ ಪಕ್ಷದ ಬೀಸ್ತರಿ ಕುಡಿಸ್ರೆ ಪಕ್ಕನೆ ಕಡಿಮೆ ಆಗ್ತಂಬ್ರ ನಾನು ವಂಶರಿಗೆ ಸೇರ್ಸ್ರಾಯ್ತು ಸೇರ್ಸು ಬೇಡ ಎಂತ ಬೇಡ ನನ್ನ ವಂಶರಿಗೆ ಇಲ್ಲಿದ್ ಕಾಯಿಲೆಲ್ಲ ಕರಿಬೇಡ ಮತ್ತೆ ಕೈ ಬಾಯಿ ಎಲ್ಲ ವಾರಿ ಐತಲ್ಲ ಊಟಗಳು ಹೊಡಿ ಮಾಡು ಮತ್ತೆ ಹುಟ್ಟಿಗೋಲ್ ಗಂಟಿ ಹೊಡೆದು ಹೊಡಿ ಮಾಡಿ ಅದಲ್ಲ ಹೆಂಗ್ಸ್ರಿ ಹೊಡೆ ಬರಬೇಡಿ ಈಗ ನಂಗೆ ಮೊದ್ಲಾತಿ ಅಂತ ಇಲ್ಲ ಒಳಗೆ ನೀವು ಒಳಗತ್ತಿಲ್ಲ ಹರಗಿ ಹೊತ್ತಿಲ್ಲ ನನಗೆ ಮೊದಲಿನ ಕಡೆಗಲ್ಲ ಈಗ ಸಿಟ್ಟು ಬಂದು ಕೂಡ ಹಾಗೆ ಅದು ಎಂತ ಕೇಳಿ ಎಂತಗೆ ನಿಮ್ಗೆ ಈಗ ವರ್ಷ ಆಯ್ತು ರಕ್ತದ ಬಲ ಕಡಿಮೆ ಆಯ್ತು ಈಗ ಮನೆಗೆ ಹೋಗಿ ಸಿಟ್ಟು ಮಾಡ್ದ ಕೂಡ ಹಂಗೆ ಕೈ ಬೈಲ ವಾರಿ ಹಾಕ್ತದೆ ವಿತ್ ಗಂಟ್ರಿಗೆಲ್ಲ ವರ್ಷವಾದ ಮನೆ ಯಾರು ಹೆಂಡತಿ ಹೋಗಿ ಗಲಾಟೆ ಮಾಡಬೇಡಿ ಎಂತ ಮಾತಾಡ್ಬೇಡಿ ಗಲಾಟೆ ಮಾಡಿದೆ ಕೈ ಬೈಲವೋ ಹೌದಾ ಕೊಳ್ಳಿ ಅಂದಳೆ ಎಂತ ಕೊಳ್ಳ ನಾಳೆ ಹೇಳುದಾ ಮದುವೆ ನಾಳೆ ಅಂದ್ರೆ 12 ವರ್ಷ ಹೊತ್ತು ಹೌದಾ ಒಂದು ಸೀರೆ ಇಲ್ಲಿ ಒಂದು ಲಂಗು ಇಲ್ಲಿ ಒಂದು ರೌಕೆ ಇಲ್ಲಿ ಎಂತ ಕೊಟ್ಟಿದ್ಯಾ ಕೊಡ್ದಿರ್ಬು ಕಾಣು ನಿಮ್ಗೆ ಕಾಣಿಲ್ದೆ ಮಾತೇ ಇಲ್ಲ ಎಂತ ಕಿಚಡಿ ಕಾಣೋದು ನಾನು ಜಾತಿಗೆ ಬಂದ ಇದ್ದೆ ಹಂಗ ಮದುವೆ 12 ವರ್ಷದ ಹೆಂಡತಿ ಸೀರೆ ಕೊಟ್ರೆ ನಾ ಸತ್ತೋತ್
ನಿಮ್ ಜಾತಕ ಬರ್ಬಟ್ರೆ ಭಟ್ರೆ ಯಾರ? ಕದೋಳಿ ಭಟ್ರ, ಮುಕ್ಕೋನ್ ಭಟ್ರ, ಸಾರ್ಕಿ ಭಟ್ರ ಅಥವಾ ನಾಗೂರ್ ಭಟ್ರ? ನಮ್ಮ ಕಟ್ಟಿ ಐತಲ್ರ, ಕಟ್ಟಿಯಲ್ಲಿ ಇರುವಲ್ಲ ಮಂಡಿ ಕುರ್ತಿ ಈಗ ನಮ್ಮೂರ್ ಭಟ್ರು ಅವ್ರ. ಯಾರು ಮತ್ತೆ ಯಾರ? ನನ್ ಜಾತಕ ಬರ್ದ್ ಭಟ್ರು ಹೋಯ್ ಅವ್ರು ಹೋಯ್ ನೀವೊಂದು ಉಳ್ಕೊಂಡಿರಿ. ಅಲ್ಲ ಗಣೇಶ ಎಂತಾರು ಗೊತ್ತಾಗ್ತ ನಿಮ್ಗೆ? ಎಂತ ಗೊತ್ತಾಗ್ತ? ಏನಾರು ಗೊತ್ತಾಗ್ತಾ? ಎಂತ ಗೊತ್ತಾಗ್ತ? 3 ದಿನ ಆಯ್ತು ಹೌದಾ? ಸರಿ ಅಲ್ಲ ಜೋಡಿ ಸರಿ ಐತಿ. ಅವನ ಮೈಯಾಗೂ ಹುಳು ಐತಿ, ಇದ್ರಾಗೂ ಹುಳು ಐತೆ. ನಿನ್ ಮೈಯಾಗೂ 2 ಹುಳು ಒಟ್ಟ ಐತೆ. 2 ಹುಳು ಅಲ್ಲ, ನಿನ್ ಮೈ ಒಂದು ಹುಳು ಮಾಡಿ ತೋರಿಸ್ತೀನಿ. ನೀರಾಕ್ರಿ 2 ತಿಂಗಳಾಯ್ತು ಅದಕ್ಕೆ. ಹೌದಾ? ನೀರಾಕಿ ಸಾಯಿನ ನೀರು ಹಾಕುದಾ? ಒಳಗಡೆ ನೀರ್ ತಾಗಿಸ್ಬೇಡ ನೀರು. ಹೋಗಿ ಹೋಗಿ ಅವನಿಗೆ ಬಿತ್ತದೆ. ಬಿದ್ದು ಒಳ್ಳೆ ಆಯ್ತು. ಅದಕ್ಕೆ ಕೊಡೋತಿಗೆ ಹೇಳಿರಕಂತಲ್ಲ 6 ತಿಂಗಳ ಬರ್ಕ ನೀರ್ ಹಾಕ್ರೆ ಹೊರಗೆ ಹೋಗ್ತಂದೇಳಿ. ಹೌದಾ? ಅದಕ್ಕೆ ನೀರ್ ಹಾಕಿಲ್ಲ ನೀವು. ನೀರ್ ಹಾಕ್ಲಿಲ್ಲ. ಇದು ಎಂತಳಿ ಮಾಡಿದೆ? ಇನ್ನು ಹುಳು ಮನೆ ಸತ್ತಿರಿ ಆಚೆ ಮನೆ ಕಾಣಿ. ಆ ಮನೆ ಕಂಡು ಕಟ್ಟಿ ಮನೆ ಕಟ್ಟುದಲ್ಲ, ಈ ಮನೆ ಹೊತ್ತು ನಿನ್ ಮಂಡಿ ಮೇಲೆ ಬೀಳುತ್ತೆ, ನಾ ಮನೆ ಕಟ್ಟು. ಯಾರು ಮನ್ ಮಾಡಿರಲ್ಲ ಒಂದು ಬೀಳು ಒಳಗೆ ಎದ್ದು ಓಡಿ ಹೋಗ್ತೇನೆ ನಾನು. ಹೌದಾ? ಓರಿ ಕಂಡ ಮನೆ ಕಂಡು ನೀವೇ ನೀವು ಒಳ್ಳೆ ಹಕ್ಕಿ ಕಣ ಹಾಡ್ತಾ ಕಣ್ಣಿ. ಹೌದಾ? ಹೌದಾ? ಜಯದೇವ್ ಹೊಳಗೆ ಹರಿಗೆ ತಿಂಗಳು ಮನೆ. ಹೌದಾ? ಜಯ ಹರಿ ಕಣ ದೇವರಿಗೆ ಉರು ಕಣಲ್ಲ. ಅಲ್ಲ ಉರುವುದು ಕಂಡೆ ನಾನು. ಮೊನ್ನೆ ಹೊತ್ತ ಪತ್ತಿಗೆ ಹೋದಾರ ಬ್ಯಾಟಿಗೆ ಬಂದಾರ ಮನೆ ಬಪ್ಪತ್ತಿಗೆ 9 ಮನೆಯಿಂದ ಹೈಕ ಕೂತ್ಕೊಂಡಿದ್ದೀರ. ಹೌದಾ? ದೇವರಿಗೆ ನಾನು ಹೊತ್ತಪತಿ ಪ್ಯಾಟಿ ಬದಿ ಹೋಗಿ ಬಂದೆ ಅಂದ್ರೆ ಯಂತ್ರ ಮೇಲೆ ಕೂಕೊಂಡು ಅದು ಕೂಕೊಂಡು ನಿಮ್ಗಂದೇಳಿ ಅಲ್ಲ, ನಿಮ್ ಕಣ್ಣಾಗಿ ನೋಡ್ತೀರಿ ಹಾಗೆ. ಹೊತ್ತಪತ್ತಿ ಪ್ಯಾಟಿಗೆ ಹೋಗಿ ಬತ್ರಿ ಅಲ್ಲಿಯ ಚೂರ್ ತಕ ಬತ್ರಿ ಅಲ್ಲಿಯ ತಿಪ್ಪಳು ತಿರುಗಿ ಹೊತ್ತ ದೇವ್ ಹಲ್ಗಿ ಮಣಿ ಯಾವ್ದು ಹಿಡಿದು ಗೊತ್ತಾಗ್ತಿಲ್ಲ. ಹೌದಲ್ಲ? ಜಯದೇವ್ರು ಒಳಗೆ ಹರಿಗೆ ತಿರುಗು ಮನಿ. ನಿನ್ ಕಡೆ ಇದ್ದು ಹೆಂಗ್ಸಿ ಮನೆಗಿದ್ರೆ ಮನೆ ಮತ್ ಮಾಟು ಮಾಡು ಬೇಡ. ನೀ ಮನೆ ಇಟ್ಟಾಗ ಇವತ್ತೇ ಹೊಯ್ಡಂದ್ರೆ ಅಂತ ಹೋಗಂದಳಿ ಮನೆ ಬಿಟ್ಟು ಹೋಗ್ದ ಆಪತ್ತಿಗೆ ಹಂಗ ಹೊತ್ತ ಎಂತ ಮಾಡ್ತಾರೆ? ನಿಮ್ಮನ್ನ ತೆಗ್ದಿಟ್ಟು ಹೋಗ್ತೆ ಕೊಡ್ತೀಯ ಒಂದೇ ಬಾರಿ ಕೊಡುವುದಿಲ್ಲ. ಮತ್ತೆ 2 ವರ್ಷ ತಿಂದು ಒಬ್ಳು ಹೇಳಿ ಕೊಟ್ಟೆ ಎಂತ ಹೇಳಿ? ದಿನ 9ಕ್ಕೆ ಚೂಚೂರಿ ಔಷಧಿ ಹಾಕಿ ಕೊಟ್ರೆ 6 ತಿಂಗಳ ಗೊಟ್ಟಕ್ಕ ಅವಳು ಕೊಂದಾಳ, ನೀನು ಕೊಡ್ತೆ. ಇಲ್ಲ ಅದನ್ನ ನಾ ಮಾಡುದಿಲ್ಲ. ಉಳಿದವರೆಲ್ಲ ಹಾಗೆ ಮಾಡ್ಲಿ ಹೇಳಿ. ಅದನ್ನ ಮಾಡುದಿಲ್ಲ ಅಂತ ಕೇಳಿ ಎಂತಗೆ? ಮುಖ್ಯ ಕರಿ ಮಣಿ ಬೇಕ. ಇವತ್ತೇ ಅಬ್ಬಿ ಮನೆಗೆ ಹೋಗ್ತೆ ಅಬ್ಬಿಗೆ 1 9 ಮಾಡಿ ಹೇಳಿ ಕೊಟ್ಟ ನಿಮ್ಗೆ ಹೊಡಿ ಬತ್ತಿ ಮಂಗಳಾರತಿ ಮಾಡಿಸ್ತೆ. ಹೋಗೆ ಅಬ್ಬಿ ಹಂಗೂ ಇಲ್ಲ, ನನ್ ಮಗಳು ಹಂಗೂ ಇಲ್ಲ. ಇವತ್ತೇ ನಿಮ್ಮ ಯಾರು ಎದುರ್ಕೊಂಬರಿ. ಇದ್ದ 4 ಜನಕ್ಕೂ ತಿಪ್ಪಲು ತಿರುಗಿ ಹೋಯ್ತು ಈಗ. ಎಂತಗೆ? ಅಲ್ಲಿ ಸೋಮವಾರಕ್ಕಿಂತ ಮೊದಲೇ ಮಂಗಳವಾರ ಬೈತಲ್ಲ ಬುಧವಾರ ಬಪ್ಪಳ ಬಿಡುದು. ಕಿಚ್ಚಿದ ಬುಧವಾರ ಬೇಡ ಕೈ ಬಿಡಿ ಅಂತ ಎಂತದೀಗ ಅಬ್ಬಿ ಹಂಗೂ ಇಲ್ಲ, ಮಗಳು ಹಂಗೂ ಇಲ್ಲ ನನಗೆ. ಈಗಳಲ್ಲ ಮದುವೆಗಿದ್ರೆ ಮೊದ್ಲು ಏನ್ ಮಾಡ್ತಾ ಇದ್ರಿ? ಎಂತ ಮಾಡ್ತಿದ್ದಿ? ದಿನಕ್ಕೆ 3 ಸತ್ತಿಗೆ ಬಂದ ನಮ್ಮನೆ ಜಗಲಿ ಮನೆ ಉರ್ಕಿ ಸಾಯ್ತಿದ್ರಲ್ಲ. ಹೌದಾ? ಬರೀ ಉರ್ಕುದ ನನ್ನ ಮದುವೆ ಹಾಕಿದ್ರೆ ಮೊದ್ಲೆ ನನ್ನ ಅಪ್ಪಿ ಕಂಡ್ಕಂಡ ನೀವು ಒಳ್ಳೆ ಗೋಂಕ್ರಿ ಕೆಪ್ಪಿ ಬಾರಿ ಮಾಡ್ಕೊಂಡ ಹೇಳುದಂತದ ಏನನ್ನ ಮಾಯ ಅಂದ್ರೆ ಅದು ಹೇಳುದು. ನೀನ್ ಅಬ್ಬಿ ಅಂತ ಬರ್ತಿದ್ದಾಳೆ ಚೋನ್ ಕೆಪ್ಪಿ ಬಾಯಿ ಮಾಡ್ಕೊಂಡ್. ಏ ದೇವ್ರ ಬ್ರಹ್ಮನಿಗೆ ಎಷ್ಟು ಕಷ್ಟ ಹೋಯ್ತೇನು? ನಿಮ್ದು ಗೋಂಕ್ರಿ ಕೆಪ್ಪಿ ಬಾಯಿ, ನನ್ನ ಅಬ್ಬಿ ಚೋನ್ ಕೆಪ್ಪಿ ಬಾಯಿ ತೆಗ್ದತ್ ನನ್ನ ನೀನ್ ಕಟ್ಟಿ ನನ್ನ ಗುಳುಮ ಬಾನಿ ಹೊತ್ತಾಗಿದೆ. ಅಷ್ಟು ಸುಖ ಅನ್ಭವಿಸ್ತಾ ಇದ್ದಿದ್ದು ನಾನೀಗ. ಆಗ ಇಲ್ಲ ಮತ್ತೆಂತದ? ನಿಮ್ಮಲ್ಲಿ ಬಂದಿರ್ಬೇಕ. ನಿನ್ನ ಅಬ್ಬಿ ಹೇಳ್ದ ಎಂತ ಹೇಳುದು? ನನ್ನ ಹಳ್ಳಿನ ಒಳ್ಳೆ ಬಾ ಜಗಲಿ ಮೇಲೆ ಕುಕ್ಕೋ ಕುಡಿತ ತಿಂತ ಕೇಂದ್ರ ಮಂಕು ಬುದಿ ಚೆಲ್ಲಿ ನನ್ನ ಕಟ್ಟಿ ಬಿಟ್ಟಾಳ ನಿಂಗೆ. ಹೌದಾ? ನಾನಾದ್ರೂ ಮುದಿ ಇತ್ತ ಗಳಿಸ ನಿಮ್ಗೆ. ನೀನಲ್ಲಿ ನಿನ್ನ ಅಬ್ಬಿನ ತಿದ್ದಿ. ಇದು ಅಬ್ಬಿ ಅದ್ರ ಹೇಳಕ್ಕೆ ಇವತ್ತು ಕೆಳಕಳಿಗೆ ನಿಮ್ ಹೆಣ ಬೀಳ್ತಿತ್ತು, ಇಲ್ಲಿಂದ ಒಂದು ಹೋಯ್ತು ಇಲ್ದ ಇದ್ರೆ ಅದೆಂತ ಬಿಡಿಸಿ ಹೇಳಿ ಅದು ನಿನಗಿಂತ ಹೆಚ್ಚಿನ ಮದುವೆ ಆಗ್ತಿದ್ದಿ ಅಂತ ಹೇಳುತ್ತೆ. ಹೌದಾ? ಈ ರೀತಿ ಹೊಡೆದ್ರಲ್ಲ ಗಂಡ ಸೈತಕ್ಕೆ 3 ದಿನ ಆಯ್ತು. ಎಂತ ನೆನ್ಸ್ಕೊಂಡ್ರಿ? ತಿಂಗಳ 3 ದಿನ ಹೆರಗೆ ಕುಕ್ಕತ್ತಿದ್ಯಲ್ಲ. ಅದಲ್ಲ ಮರ್ರೆ, ಅದೇ ಪ್ರತಿ ತಿಂಗಳು ಹೊರಗೆ ಕುಕ್ಕ ನಿಮ್ಮ ಹತ್ರ ಕುಕ್ಕ ಹೇಳುದಿಲ್ಲ ನಾನು. ಹೌದು. ಅದಲ್ಲ ಮತ್ತೆ ಹೊಡಿರ್ ಮನೆ ಕಪಿಲದೇನು ಇಲ್ಲ. ಅದು ಮೊದಲು ಕರ್ಕೊಂಡು ಗಡ್ಡೆ ಹಾಲು ಕೊಡ್ತಾ ಇತ್ತು. ಈಗ 3 ದಿನ ಹೋಯ್ತು ಕಣ್ಣಿ ಕಷ್ಟು ಹಾಲು ಕೊಡುದಿಲ್ಲ. ಎಂತ ಆಯ್ತು? ನಂಗೆ ಗೊತ್ತಿದ್ದ ನೀವು ಹೊಲ್ಕೊ ಹೋಗುದು ಅಲ್ಲೇ ಹಾಲು ಕರ್ಕಂದ ಕುಡ್ಕಂದ ಮನಿ ಕಮ್ ನೀವು ಕುಡ್ಕೊಂಡ್ ಮನಿ ಕಂಡದ್ ಯಾರಿಗೂ ಗೊತ್ತಾಗ್ತಿಲ್ಲ. ನಿಂಗೂ ಗೊತ್ತಾ ಇಲ್ಲ? ಮಾತಾಡದೆ ಮನೆ ಹಾಳು ಮಾಡ್ತೀರಿ ನೀವು. ನೀ ಚಾರಿ ಮಾಡಿ ಗೊತ್ತಾಗ್ತಲ್ಲ. ನೀನ್ ಹೇಳಿದ್ರೆ ನಂಗೂ ತಲೆ ವಿಷಯ ಚಳಿ ಬಿಟ್ಟು ಗೊತ್ತಲ್ಲ. ಹೊಳಿ ಬದಿ ಹೋಗ್ ಮರತಿ ಆ ಬಿರ್ಮುಂಗುಂಡಿತ್ತಲ್ಲ ಹೊಳಿ ಬದಿ ಅಲ್ಲ ಕೆಳಗೆ ಹಾಸ್ಕಲ್ ಕೆಳಗೆ ಅವ್ರ ಮೇಲೆ ಗುಂಡ್ಕಲ್ ಅಲ್ಲ ಹಾಲ್ ಸೋರ್ಸು ಸುಳ್ಳು ಹೇಳ್ಕೊಂಡ್ ಎಷ್ಟು ದಿನ ಆಲೋಚನೆ ಮಾಡ್ಕೊಂಡಿರಿ. ದೇವ್ರಾಣೆ ದೇವ್ರಣ್ಣಗೆ ಅಂತ ಕೊಟ್ಟರು ನಂಬುದಿಲ್ಲ. ನಿನಗೆ ವಾಕ್ಯಾಣ ಬೇಡ ಕರ್ಕೊಂಡು ಅವ್ರಿಗೆ ಹೀಗ್ ಮಾಡ್ರಲ್ಲ ಆಶೀರ್ವಾದ ಮಾಡಿತ್ತು. ಇಬ್ಬರಿಗೂ ಬಂತ ಸೇರಿಸಿ ತಕೊಳ್ಳಿ ಅಡಿಲಿ ಆರಾಧ ಮಾಡ್ಕೊಂಡು ಆಗ್ಬೇಕಾದ್ರೆ ಮಾಡ್ಕೊಳ್ಳಿ. ಮಾಡಿಲ್ಲ ಹೇಳು ಮತ್ತೆ ಅಕ್ಕೆ ಆಯ್ತಲ್ಲ ಏನು ಇತ್ತೀಚೆಗೆ ಒಂದು ಎಣ್ಣೆ ತಂದು ಕೊಟ್ಟಿದ್ರೆ ಕಪ್ಪಿಲೆ ಕಪಿಲೋದೇನು ಹೌದಾ ಬಿಟ್ಟು ಹಾಲ್ಸೇ ಬರಲ್ಲ ತಿರುಗುಂಡಿತ್ತಲ್ಲ ಬ್ರಹ್ಮಗುಂಡಿ ಅಲ್ಲಿ ಕೆಳಬದ ಹಾಸ್ಕಲ್ ಅಲ್ಲಿ ಗುಂಡುಕಲ್ಲ ಅಲ್ಲ ಹಾಲ್ ಸೋರ್ತಿತ್ತು ನೋಡಿದೆ ನೀನು.
ಬ್ರಹ್ಮಶಿಲೆ ಮೇಲೋದು ಹೇಳುವುದು ಬ್ರಹ್ಮಲಿಂಗವ ಕಂಡನಾಥ ಬ್ರಹ್ಮಾನಂದದಲ್ಲಿ ಚಿತ್ತೂರು ಪುರವನು ಬ್ರಹ್ಮೌಷಧದ ಧರಿಸುತ್ತ ಇಂತೆಂದ ಓ ಮಂಜ ನಿನ್ನ ಮಾತನ್ನ ಅನುಸರಿಸಿ ಬ್ರಹ್ಮಗುಂಡಿಯ ಸನಿಹ ಬಂದೆ ಕಾಣುತ್ತಿರುವಂತಹ ಕಲ್ಲುಗುಂಡಿನ ಮೇಲೆ ಕಪಿಲವದನ್ನು ಹಾಲು ಸುರಿಸ್ತಾ ಇದೆ. ಇದನ್ನ ಕಂಡಾಗ ನನಗೆ ಹೀಗನ್ನಿಸ್ತಾ ಇದೆ, ಹಿಂದೆ ತಿರುಪತಿ ಎನ್ನುವಂತಹ ಕ್ಷೇತ್ರ ನಿರ್ಮಾಣ ಆಗುವ ಸಂದರ್ಭದಲ್ಲಿ ಹುತ್ತದ ಮೇಲೆ ದೇನು ಒಂದು ಹಾಲನ್ನ ಸುರಿಸುತ್ತಾ ಇದೆಯಂತೆ. ಕಂಡಂತ ಪ್ರಾಜ್ಞರು ಹೀಗೆ ಹೇಳಿದ್ರಂತೆ, ಇದು ತಿರುಪತಿ ಕ್ಷೇತ್ರ ಎನ್ನುವ ಹಾಗೆ. ಕೇಳಿದ್ಯಾ? ಊರ ಹೆಸರು ಗೊತ್ತಾಯ್ತು ನಿಮ್ಗೆ? ತಿಪ್ಪಿ ನೀವು ಜೀವಮಾನದಲ್ಲಿಯೇ ಸರಿ ಆಗುದಿಲ್ಲ. ಸರಿಯಾದ ನೀನ್ ಹೇಳಿದ್ದು ಸರಿ, ಇವ ಹೇಳಿದ್ದು ಸರಿ, ನೀವು ನಾನು ಹೇಳಿದ್ದೆ ತಪ್ಪಿ. ನೀವು ತಪ್ಪಿನ ಮಾತಾಡೋರು ಅಲ್ಲ. ಈಗ ನೀವು ಸರಿ ಅಂತ ನಾನು ತಪ್ಪಾಗಬೇಕು. ವಿನಾಕಾರಣ ಸುಮ್ಮನೆ ಮಾತಾಡಬಾರ್ದು. ಹಾಗಾದ್ರೆ ವಿಷಯ ಏನು ಅಂತ ನಿನಗೆ ಗೊತ್ತಾ? ತಿರುಪತಿ ಕ್ಷೇತ್ರದಲ್ಲಿ ವೆಂಕಟರಮಣ ಅಂತ ಕೇಳಿದ್ದೀರಾ? ಈಗ ತಿರುಪತಿ ವೆಂಕಟರಮಣ ಈಗ ಗೊತ್ತಾಯ್ತು ನೋಡಿ. ಒಂದು ಭಕ್ತಿಗೀತೆ ಇತ್ತಲ್ಲ, ಯಾವುದು? ತಿರುಪತಿ ವೆಂಕಟರಮಣ ನಿಮಗೆ ಏತಕ್ಕೆ ಬರೋದು ಮರಣ. ನನಗೂ ನೀವು ಒಟ್ಟಿಗೆ ಮರೋಣ ಬರ್ಲಿ ಅಂತ. ಒಳ್ಳೆ ಕೆಲಸ. ಅದೊಂದು ಆದ್ರೆ ನಮ್ಮ ರಗಳೇ ಇಲ್ಲ ಇಲ್ಲಿ. ನಿಮ್ಗೆ ನನಗೆ ಹಾಕ್ತಾರ, ನಾನು ಒಟ್ಟಿಗೆ ಹೇಳಿ ಕರ್ಮ ಅಸಂಬದ್ಧ ಮಾತಾಡ್ತಾ ಇಲ್ಲಿ. ಮಂಜ, ಹಾಗಾದ್ರೆ ಇಲ್ಲಿ ಏನೋ ವಿಶೇಷ ಇರ್ಬೇಕು. ಅದನ್ನ ತಿಳಿಯುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಗೊತ್ತಾಯಿಲ್ಲ ಒಡಿನೆ. ಗೊತ್ತಾದ್ರೂ ಪ್ರಶ್ನೆ ಉಂಟು ಅನ್ನೋದು. ಈಗ ನಮ್ಮಲ್ಲ, ನಿಮ್ಗಿಂತ ಹೆಚ್ಚು ತಿಳಿದವರು ಯಾರಿದ್ರು ಒಡಿನೆ? ಆದ್ದರಿಂದಲೇ ಚಿತ್ತೂರು ಸಂಸ್ಥಾನದ ಅಧಿಕಾರಿ ನಾನಾದದ್ದು. ಮತ್ತೆ ಹಾಗಾದ್ರೆ ನಿಮ್ಗದು ಗೊತ್ತಾಗ್ಲಿಲ್ಲ, ನಮಗೂ ಗೊತ್ತಾಗ್ಲಿಲ್ಲ. ನಿಮ್ಗೆ ಗೊತ್ತಾಗಿಲ್ಲ, ನಿಮ್ಗೆ ಗೊತ್ತಾಗ ನಂಗೆ ಗೊತ್ತಾಗಿಲ್ಲ ಮಾಡ್ರೆ. ಸುಡ್ಮೇಲೆ ದನ ಕಾಯುವವನಿಗೆ ಇದೆಲ್ಲ ಗೊತ್ತಾದ್ರೆ ಮತ್ತೆ ನಾವ್ಯಾಕೆ ಇಲ್ಲಿರುವುದು? ಹಾಗಾದ್ರೆ ತಿಳಿಸುವುದಕ್ಕೆ ಜನ ಬೇಕು. ವೇದಜ್ಞರಾದಂತಹ ಬ್ರಾಹ್ಮಣರು ಯಾರಿದ್ದಾರೆ? ಯಾವ ಮಂದಿರು? ಕರ್ಕೊಂಡು ಹೋಗು. ಈಗ ತಾನೇ ಸ್ನಾನ ಮಾಡಿ ಬಂದವ ನಾನು. ಅದಲ್ಲೂ ಅದು ಗಣಪತಿ ಸ್ತುತಿ ಮಂತ್ರ ನಿಂತು ಬಂದಿರ. ಈಗ ಸ್ನಾನ ಮಾಡಿ ಬಂದ. ಹೌದಾ? ಎಂದು ಬಂದಿದ್ದೀರಾ ಎಂಬ ಹಾಗೆ ಪ್ರಶ್ನೆ ಅಲ್ಲ. ಮತ್ತೆ ಬ್ರಾಹ್ಮಣರು ನಾವು ತ್ರಿಕಾಲ ಸ್ನಾನ. ತ್ರಿಕಾಲ ಅಂದ್ರೆ ದಿನಕ್ಕೆ 3 ಬಾರಿಯಲ್ಲಿ ಸ್ನಾನವನ್ನು ಮಾಡುವುದು. ದಿನಕ್ಕೆ 3 ಸಲ ಬೀಳ್ತೀಯ? ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಒಡೆಯರ ಏನು ಮಂದಿರ ಕಂಡಗೆ ನಾನು, ನನ್ನ ಕಂಡಗೆ ಮಂದಿರ. ನೀನ್ ಹಾಗೆ, ಮಂದಿರ ಹಾಗೆ. ಮಂದಿರ ದಿನಕ್ಕೆ 3 ಸಲ ಮೀಟ್. ಬ್ರಾಹ್ಮಣರು ಯಾವಾಗಲೂ ಹಾಗೆ 3 ಹೊತ್ತು ಸ್ನಾನ ಮಾಡ್ಲೇಬೇಕು. ನಾ 3 ದಿನಕ್ಕೆ 1 ಸಲ ಮೀಟ್. ಒಳ್ಳೆ ಕೆಲಸ. ಅದು ನೀನು ಬಾರಿ ಇಲ್ಲದೆ ಇದ್ರೆ 3 ತಿಂಗಳಿಗೆ ಒಂದು ಬಾರಿ ಯಾರು ನಮಗೇನು ಬೇಸರ ಇಲ್ಲ. 3 ತಿಂಗಳಲ್ಲದೆ ಹೋದ್ರೆ 1 ವರ್ಷಕ್ಕೊಂದು ಸಾರಿ ಸ್ನಾನ ಮಾಡ್ಲಿ, ನಮಗೇನು. ಎಂತ ಮಾತಾಡ್ತೀರಿ ಹೊಡಿನೆ? ಮತ್ತಿನ್ನೇನು? ನಿಮ್ಗೇನು ಮಂಡಿ ಬಿಸಿ ಇಲ್ಲ. ನೀನು ಅವ್ರ ಹತ್ರ ಮನಿಕ ಮಾಡಿ ನಾನಲ್ಲ ಆವಾಸ್ತಿ ತಡ್ಕೊಂಡ್ರಿ. ಅಲ್ಲ, ನಾನ್ ಕೇಳುದು ಅದನ್ನೇ, ಹತ್ರವೇ ಮಲಗಬೇಕು ಅಂತ ಏನುಂಟು? ಅದು ನೀವು ಗಂಡ ನಮ್ಮದು ಸಮಸ್ಯೆ ಇಲ್ಲ. ನೀವು ನೀರು ಹಾಕಿ ಸಮಸ್ಯೆ ಉಂಟು ಅಂತ ಆದ್ರೆ ಹಾಗೆ ಮಾಡಿ. ಮಂದಿರ ಚಂದ್ರಶೇಖರ ಅವಸರವಾಗಿ ನಿಮ್ಮನ್ನು ನಾನು ಬರಮಾಡಿಸಿಕೊಂಡೆ. ಕಾರಣ ಗೊತ್ತಾಗ್ಲಿಲ್ಲ. ಕಾರಣ ಇಷ್ಟೇ ಸ್ವಾಮಿ. ಅಗೋ ನೋಡಿ, ಕಾಣುತ್ತಿರುವಂತಹ ಕಲ್ಲುಗುಂಡಿನ ಮೇಲೆ ಕಪಿಲಾದೇನು ಹಾಲು ಸುರಿಸ್ತಾ ಇದೆ. ಹಾಗಾದ್ರೆ ಇಲ್ಲಿ ಏನೋ ವಿಶೇಷ ಇರಬೇಕು ಖಂಡಿತ ಎನ್ನುವುದನ್ನ ಗ್ರಹಿಸಿದಂತ ನಾನು ನಿಮ್ಮನ್ನ ಬರಮಾಡಿಸಿಕೊಂಡೆ. ಇದರ ವೈಶಿಷ್ಟ್ಯ ಏನು ಅಂತ ಹೇಳ್ತೀರಾ ಸ್ವಾಮಿ? ಸಾಮಾನ್ಯವಾಗಿರುವಂತ ಕಲ್ಲು ಎಂಬ ಹಾಗೆ ಭಾವಿಸಿಕೊಳ್ಳಬೇಕು. ಇನ್ನು ಕಾರಣಿಕವಾಗಿರುವಂತ ಕಲ್ಲದು. ಕೆಲವೇ ಕಾಲದ ಹಿಂದೆ ಮಹಾರಣ್ಯಪುರವನ್ನು ಆಳಿಕೊಂಡಿರುವಂತ ಅಧಿಕಾರಿ ಕಮ್ಮಾಸುರ ಎನ್ನುವಂತ ದೈತ್ಯ ಲೋಕ ಕಂಟಕವಾಗಿ ಮೆರೆಯುತ್ತಾ ಇದ್ದ. ಆಗ ಜಗನ್ಮಾತೆಯ ಅವನನ್ನು ವಧಿಸುವುದಕ್ಕಾಗಿ ಬಂದಾಗ ಅವನಿಗೆ ಜ್ಞಾನೋದಯ ಆಯಿತು. ತಾನು ಮಾಡಿರುವುದು ಅಪರಾಧ, ನನಗೆ ಇವರಿಂದ ಸಾವು ಎನ್ನುವುದು ನಿಶ್ಚಿತ ಎನ್ನುವ ಬಗ್ಗೆ. ಆಗ ತಾಯಿಯ ಕಾಲಿಗೆ ಬಿದ್ದಂತ ಆತ, ತಾಯಿಯೇ ನನಗೆ ಮೋಕ್ಷವನ್ನು ಅನುಗ್ರಹಿಸು ಎಂಬ ಹಾಗೆ ಕೇಳಿಕೊಂಡ. ಆಮೇಲೆ ಆವಾಗ ತಾಯಿ ಹೇಳಿರುವಂತ ಮಾತೇನು? ಈಗಲೇ ನಿನ್ನ ಪಾಲಿಗೆ ಮೋಕ್ಷವನ್ನು ಅನುಗ್ರಹಿಸುವುದಕ್ಕಾಗುವುದಿಲ್ಲ. ಯಾಕಂದ್ರೆ ನೀನು ಮಾಡಿರುವಂತ ಪಾಪಗಳೇ ಹೆಚ್ಚಾಗಿ ಹೋಗಿದೆ. ನಿನ್ನ ಪಾಪಗಳೆಲ್ಲ ದೂರವಾದ ಮೇಲೆ ನಿನ್ನ ಪಾಲಿಗೆ ಮೋಕ್ಷವನ್ನು ಅನುಗ್ರಹಿಸುತ್ತೇನೆ ಎಂಬ ಹಾಗೆ. ಆಮೇಲೆ ಅಲ್ಲಿಯವರೆಗೆ ಏನು ತಾಯಿ ಎಂಬ ಹಾಗೆ ಹೇಗಿರ್ಲಿ ನಾನು ಎಂಬ ಹಾಗೆ ತಿಳ್ಕೊಂಡಾಗ ಅಲ್ಲಿಯವರೆಗೆ ನೀನು ಬ್ರಹ್ಮಶಿಲೆಯಾಗಿ ಬಿದ್ದಿರಬೇಕು. ಆಮೇಲೆ
ನಿನ್ನ ಪಾಲಿಗೆ ಮೋಕ್ಷವನ್ನು ನಾನು ಅನುಗ್ರಹಿಸ್ತೇನೆ ಎಂಬಾಗಿ. ಹಾ ಯಾವಾಗ ಕೆಲವೇ ಸಮಯಗಳ ನಂತರ ಒಬ್ಬ ಮಹಾಯೋಗಿಯಾಗಿರುವಂತ ವ್ಯಕ್ತಿ ಬರ್ತಾನೆ. ಹಾ ಆ ವ್ಯಕ್ತಿ ಬಂದು ಹಾ. ನಿನ್ನ ಪಾಲಿಗೆ ಕಲೆ ಮತ್ತು ಬೆಲೆಯನ್ನು ಕೊಟ್ಟು ಪ್ರತಿಷ್ಠಾಪನೆಯನ್ನು ಮಾಡುತ್ತಾನೆ ಎಂಬ ಹಾಗೆ ತಾಯಿ ಹೇಳಿರುವಂತಹ ಮಾತು. ಹಾ ಆವಾಗ ಕೆಲವೇ ಸಮಯಗಳ ನಂತರ ಹಾ. ಮಹಾಯೋಗಿಯಾಗಿರುವಂತಹ ಶಂಕರಾಚಾರ್ಯ ಹೆಂಗೆ ಕೂತಲ್ಲಿ ಸೇರಿ ಕಳಿತೆ ಕಳಿಸಲ್ಲ ಎಂತ ಕಟ್ಟದಲ್ಲ ಮತ್ತೆ ರೋಗ ಬಡೀತ ನಂಗೆ ಆಚಾರ ಸುದ್ದಿ ಹೇಳಲ್ಲ. ಆಚಾರ ಸುದ್ದಿಗಳಂತೆ ಜಾಗೃತಿ ಮಾಡಿ ಇಲ್ಲ ಏ ಮಂಜ, ನಾಳೆ ಮನೆ ಇತ್ತ ಎಲ್ಲರಿಗೆಲ್ಲ ಹೇಳುತ್ತೆ ಆಚಾರ್ಯರಿಗೂ ನಿನಗೂ ಏನು ಸಂಬಂಧ? ಸಂಬಂಧ ಅಲ್ಲ ಮರ್ರೆ. ನೀನ್ ಹಾಕಿದ್ದದ್ದು? ಕಳೆದ ವರ್ಷ ಬೇಸ್ತಿಂಗ ಜೋರ್ ಮಳಿ ಬಂತಲ್ಲ, ಹಾ ನೀವೇ ಹೇಳಿಲ್ಲ ಕರ್ದ ಹಾ ದೊಡ್ಡ ಮಂದಿ ನೇಲ್ಮುಂಡಿ ಮಾಡ್ಕೊ ಬಾಲ. ಕರ್ಮ ನೇಗಿಲು ಮಾಡಿಸು ಅಂತ ಹೇಳಿ ನೇಗಿಲು ಮುಂಡು ಮಾಡಿದ್ರೆ ಗದ್ದೆ ಹುಡುದು ಹೇಗೆ? ಹಾ. ಹಾ. ನಿಮ್ಮ ಹತ್ರ 160 ತಗೊಂಡು ಆಚಾರ ಮನೆವಾದಿ ಹಾ. ಆಚಾರ ಇದ್ರ ನೀವು ನೇಲ್ ಮಾಡಿ ಕೊಡಿ ಮರ್ರೆ ಅಂದ್ರು. ಆಮೇಲೆ ಪಾವಣಿ ಇದ್ರು ಕೂಡ ಅಂದ್ರು. ಹಾ. ನೀವು ಕೊಟ್ಟು 160 ಇತ್ತಲ್ಲ, ಹೌದು. 102 ಕೊಟ್ಟಿ ಉಳಿದದ್ದು 60 ನಿಂಗೆ ಬೆಚ್ಕಡಿ ನನಗ? ಲೆಕ್ಕ ಕೊಡ್ತಲ್ಲ. ಹಾ ಮರುದಿನ ಉರಿ ಬಿಸ್ಲನೇ ಕಾಣಲ್ಲ. ಹಾ. ಆಚಾರ ಮನೆವಾದಿ ಆಚಾರ ಇದ್ರ ನೇಲ್ ಮಾಡ್ರಿ ಮರ ಕೇಳಿ ಏನ್ ಹೇಳಿದ್ರು? ನಿನ್ನ ವಿಶ್ವಕರ್ಮ ಮರ ಅಂದ್ರು. ಹಾ. ಇವತ್ತು ಮಾಡ್ಲಿಕ್ಕಿತ್ತಲ್ಲ ಅಂದ್ರು. ಇವತ್ತು ಉಪಕರ್ಮ ಅಂದ್ರು. ಏ ದೇವ್ರ ಅಂತ ತಲೆ ಮೇಲೆ ಕೈ ಬೆಚ್ಕೊಂಡು ಆಮೇಲೆ? ಅವ್ರು ಅದಕ್ಕೂ ಎಂತ ಹೇಳ್ಬೋಯ್ತಾ, ಹಾ. ನನ್ನ ದೇವ್ರು ಕಾಳಿಕಾಂಬ, ನಿನ್ನ ನೇಲ್ ನಾಳಿಕಾಂಬ, ಪಾತಿಯಲ್ಲಿ ಮುಸುಳ್ಮೆ ಕೊಡ್ತೀವಿ ಹೊತ್ತೇನೆ ಅವ್ರು ಜೋರ್ ಮಾಡಿದ್ರು. ನಿನ್ನ ಅಭಿನಯದೊಳಗೆ ಯಾರಿಗೆ ಹೇಳ್ತೀಯ ಅನ್ನೋದು ನನ್ಗೆ ಅರ್ಥ ಆಗುದಿಲ್ಲ ಮಾರ್ರೆ. ಆಚಾರ ನಂಗೆ ಅವ್ರು ನಿನ್ಗೆ ಹೇಳದ್ದು ಮಂಡಿ ಜಾಗಕ್ಕೆ ಕೇಳಿ ಮತ್ತೆ ನೋಡ್ತೀನಿ. ಅಡಿಲ್ಲ. ಅವ್ರು ಯಾರು ಅಂತ ಕೇಳೋರಲ್ಲ. ನೀ ಹೇಳಿದ್ದೆ ಯಾರು ಆಚಾರ್ಯರು ಅಂತ. ಹಾ. ಇದು ಆಚಾರ್ಯ ಅಲ್ಲ, ಮಹಾಯೋಗಿಗಳಾಗಿರುವಂತಹ ಶಂಕರಾಚಾರ್ಯರು. ಹೌದಾ ವಿಷಯ? ಹರಿಯದಲ್ಲಿ ಇದ್ರಿ, ಹರಿ ಚೆಂದಲ್ಲಿ ಇದ್ರಿ, ಆಗೋದೊಂದ್ ಬಾಯಿ, ಓಡೋದೊಂದ್ ಕೈ, ಮದಿ ಮೇಲೆ ಕೈ ಮೇಲೆ ಕಳೆದು ಸಾರಿ ಎಲ್ಲ ಕೇಳ್ತಾರೆ ರಾಗಲಿ ತಪ್ಪುತ್ತಲ್ಲ. ಏನೋ ಕಾಮ್ರಲ್ಲಿ ಇಲ್ಲೇ ಹೀಗ್ ಮಾಡ್ತಾಳೆ ಇವಳು. ಏನಾಯ್ತು ಈಗ? ಮನೇಲಿ ಎಂತ ಬರ್ತಾ ಗೊಯ್ತಿವಳು ಯಾರಿಗೆ ಗೊತ್ತು? ನನಗೇನು ಗೊತ್ತು? ನಿಂಗ್ ಗೊತ್ತಿಲ್ಲ, ನನ್ ಬದೀತ. ಹೇಳು. ನಂಗೆ ಎಷ್ಟು ಲೋಟಿ ಕೊಡ್ತಾ ಗೊಯ್ತಾ? ಲೋಟಿ ಸತ್ಯ ಅಲ್ದ ಒಟ್ಟು ಲೋಟಿ ಒಂದೂ ಮನೆ ಬದಿಗಿಲ್ಲ. ಹೊಸ ಬದಿ ತಗಾಪ್ಲು ಗ್ವಾಹೆಡಿ ಬಚ್ಚುದು ಮತ್ತೆ ಈಗ ಮನೆ ನೀರು ಕುಡಿತೆ ಅಂದ್ರೆ ಒಂದು ಲೋಟಿ ಇಲ್ಲ. ಕೇಳಿದ್ಯಾ? ಅದಲ್ಲ ನಿನ್ನ ಲೋಟಿ ಮನೆಯಲ್ಲಿ ಹೆಚ್ಚಾದ್ರೆ ಅವಳೇನ್ ಮಾಡೋದು ಮತ್ತೆ? ನೋಡಿನೆ. ಹಾ. ನೀವೇ ನಂಗೆ ಮದಿ ಮಾಡ್ತಾರೆ, ಹೌದು. ನಾನ್ ಇವತ್ತು ಅವಳಲ್ಲಿ ಬಿಡ್ತಿ. ಅದಕ್ಕೆ ನೀವ್ ಎಂತಳಿ ಕಾಡಿ ಹೊಡಿದೆ. ಬಿಟ್ಟ ಅರೆ ಹುಚ್ಚ ನೀನು. ಹೌದೇನೋ? ಮದುವೆ ಮಾಡಿಸಿದ್ದು ನಾನು. ಯಾಕೆ? ನಿಮ್ಮ ದಾಂಪತ್ಯ ಸುಗಮವಾಗಿ ಸಾಗಲಿ ಅಂತ. ಈಗ ನೀನು ಹೆಂಡತಿ ಬಿಡು, ಅವಳನ್ನ ನಾನು ನೋಡುದಾ? ಮಾತಾಡ್ತಾನೆ ಮತ್ತೆ. ಅದೆಲ್ಲ ಮಾಡಿಲ್ಲ. ಹಾ. ನಂಗಂತೂ ಬೇಡ. ಹಾ. ನಂಗೆ ನೀವು ಇವತ್ತು ಹೊಸ ಹೆಂಡತಿ ತಕ್ಷಿ ಕೊಡಿ. ನಂಗೆ ಹೊಸ ಹೆಂಡತಿ. ಹೊಸ್ತಾ? ಯಾರು ನಿಮ್ಗೆ ಹೊಸ ಹೆಂಡತಿ. ಹೊಸ ಹೆಂಡ್ತಿಯ? ಪಾಪ ಊರಾಗೆ ಮದುವೆ ಗಂಡು ಮಕ್ಕಳಿಗೆ